ಜುಲೈ 14ಕ್ಕೆ ಬರ್ತಾ ಇರುವಂತಹ ಅಮಾವಾಸ್ಯೆ ಈ 6 ರಾಶಿಯವರಿಗೆ ವಿಪರೀತವಾಗಿರತಕ್ಕಂತಹ ರಾಜಯೋಗವನ್ನು ತಂದುಕೊಡ್ತಾ ಇದೆ. ಅಂತಿಂತಹ ಅದೃಷ್ಟ ಬರ್ತಾ ಇಲ್ಲ, ವಿಪರೀತವಾದ ರಾಜಯೋಗದಂತಹ ಅದೃಷ್ಟವೇ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಜುಲೈ 13 ಸೋಮವಾರ ರಾತ್ರಿ ಪುನರ್ವಸು ನಕ್ಷತ್ರ ಇರುತ್ತೆ. ಆ ಸಂದರ್ಭದಲ್ಲಿ ಅಮಾವಾಸ್ಯೆ ಪ್ರಾರಂಭ ಆಗಿರುತ್ತೆ. ಈ ಸಣ್ಣ ಕೆಲಸ ನೀವು ಮಾಡ್ತು ಅಂದ್ರೆ ಕಳೆದೋಗಿರುವಂತಹ ಎಲ್ಲವೂ ಕೂಡ ಮರಳಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಣವನ್ನ ಕಳೆದುಕೊಂಡಿದ್ರೆ, ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗಿದ್ರೆ, ಅಥವಾ ನೀವು ನೆಮ್ಮದಿಯನ್ನ ಕಳೆದುಕೊಂಡಿದ್ರೆ ಹಿಂಪಡೆಯೋದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂತಹ ತಂತ್ರವೊಂದನ್ನು ತಿಳಿಸ್ಕೊಡ್ತೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡಿಕೊಂಡು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಉದ್ಯೋಗದಲ್ಲಿ ತೊಂದರೆಗಳು, ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಅಥವಾ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳಾಗ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡೋ ಮುಖಾಂತರದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸುವುದು. ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಪುನರ್ವಸು ನಕ್ಷತ್ರ ಗುರುವಿನ ಆಧಿಪತ್ಯ ಇರತಕ್ಕಂತಹ ನಕ್ಷತ್ರ. ಪುನರ್ವಸು ನಕ್ಷತ್ರ ಯಾಕೆ ಸ್ಪೆಷಲ್ ಅಂದರೆ ಕಳೆದುಕೊಂಡದ್ದನ್ನು ವಾಪಸ್ ಪಡೀಲಿಕ್ಕೆ ಅಥವಾ ಎರಡನೇ ಅವಕಾಶ ಕೊಡಲಿಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ನಕ್ಷತ್ರ ಇದಾಗಿರುತ್ತೆ. 13ನೇ ತಾರೀಕು ಸಂಜೆ ಅಥವಾ 14ನೇ ತಾರೀಕು ಬೆಳಗ್ಗೆ ಗುರುವಿನ ದೇವಾಲಯಕ್ಕೆ ತೆರಳಿ ನಿಮ್ಮ ಯಾವ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಪ್ರಾರ್ಥಿಸ್ಕೊಂಡು ಬಂದರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೆ. ಈ ಅದೃಷ್ಟ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂದರೆ ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕುಂಭ ಮತ್ತು ಮೀನರಾಶಿ.